ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ RGM ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಮುಖ್ಯಸ್ಥರೇ, ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ 12ನೇ ಶತಮಾನದ ವಚನಕಾರಗಳ ಬಗ್ಗೆ ನಿಮಗೆಲ್ಲ ಅರಿವಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿದೆ, ವಚನಗಳು ಅಂತಕ್ಕಂಥದ್ದು ಅವತ್ತಿನ ಸಂದರ್ಭದಲ್ಲಿ ತಮ್ಮ ಬದುಕಿನಲ್ಲಿ ಮೌಲ್ಯಗಳನ್ನು ಅಳವಡಿಸಿಕೊಂಡು ನುಡಿದಂತೆ ನಡೆದು ಬರೆದಂತಹ ಸಾಹಿತ್ಯವೇ ಅದು ವಚನ ಸಾಹಿತ್ಯ ಅಂತ. ಆ ವಚನಗಳಲ್ಲಿ ಒಂದು ಅರ್ಥಪೂರ್ಣವಾಗಿರುವಂತ ಒಂದು ವಚನ ಇದೆ. ಅದು ವಿದ್ಯಾರ್ಥಿ ಜೀವನಕ್ಕೂ ಸಹ ಅನ್ವಯವಾಗುವಂತ ಒಂದು ವಚನ. ವಚನದ 2 ಸಾಲು ಅಂದ್ರೆ, ಮರಕ್ಕೆ ಬಾಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ಇನ್ನು ಮುಂದೆ ವಚನ ಇದೆ, ಅದು ನಿಮ್ಮ ವಿದ್ಯಾರ್ಥಿ ಜೀವನಕ್ಕೂ ಸಹ ಇದನ್ನ ಅನ್ವಯಿಸಿಕೊಳ್ಬಹುದು. ಯಾಕಂದ್ರೆ ವಚನಗಳಿಗೆ ನಿರ್ದಿಷ್ಟವಾದಂತ ಮುಖ ಇಲ್ಲ. ಅದಕ್ಕೆ ನಮ್ಮ ಬದುಕಿನ ಎಲ್ಲ ಸಂದರ್ಭಗಳಿಗೂ ಸಹ ಅದನ್ನ ನಾವು ಅಳವಡಿಸ್ಕೊಳ್ಳೋಕೆ ಸಾಕಷ್ಟು ಸಹಾಯವನ್ನ ಮಾಡತಕ್ಕಂತ, ಮಾರ್ಗದರ್ಶನವನ್ನ ತೋರ್ತಕ್ಕಂತ ಅನುಭವದ ನೆಲೆಯಿಂದ ರಚನೆಗೊಂಡಂತವು. ಮರಕ್ಕೆ ಬಾಯೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ. ಅದರ ಅರ್ಥ ಏನು ಅಂತಂದ್ರೆ, ಒಂದು ಮರ ದಷ್ಟಪುಷ್ಟವಾಗಿ ಬೆಳೆದು ಒಳ್ಳೆ ಫಲ ಸಿಗಬೇಕು ಅಂತಂದ್ರೆ ನಾವು ಎಲ್ಲಿಗೆ ಪೋಷಣೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮರದಲ್ಲಿ ಹಣ್ಣು ಎಲ್ಲಿ ಬಿಡುತ್ತೆ ಹಣ್ಣು? ಮೇಲ್ಭಾಗದಲ್ಲಿ ಬಿಡುತ್ತೆ, ಹೌದಲ್ವಾ? ಮರದಲ್ಲಿ ಫಲವತ್ತಾದ ಹಣ್ಣು ಮೇಲ್ಗಡೆ ಬಿಡುತ್ತೆ ಅಂತ ನಾವು ಗೊಬ್ಬರವನ್ನ, ನೀರನ್ನ ಎಲ್ಲಿ ಹಾಕ್ತೀವಿ? ನಾವು ಮೇಲ್ ಹಾಕ್ಬೇಕಾಗಿತ್ತಲ್ವ ನಾವೆಲ್ಲ. ಮರಕ್ಕೆ ಬಾಯಿ ಯಾವುದು ಅಂತಂದ್ರೆ ಬೇರು. ನಾವು ಎಲ್ಲಿಗೆ ಪೋಷಣೆಯನ್ನ ಕೊಡ್ತೀವೋ ಅದೇ ರೀತಿ ಉತ್ತಮವಾಗಿರ್ತಕ್ಕಂಥ ಫಲವನ್ನ ನಾವೆಲ್ಲ ನಿರೀಕ್ಷೆ ಮಾಡಬಹುದು. ಇದನ್ನ ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಯಾವ ರೀತಿಯಾಗಿ ಅಳವಡಿಸ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕು. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದಂತಹ ಫಸಲು ಯಾವುದು ಅಂತಂದ್ರೆ, ನೀವು ಪರೀಕ್ಷೆಯನ್ನ ಬರೆದಾಗ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ಕೊಳ್ಳೋದೇ ಒಂದು ಫಲ. ಇವೆಲ್ಲ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಗಳಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅದಕ್ಕೆ ಹೇಳಿದವರು, ಫಲ ಮೇಲ್ಗಡೆ ಸಿಗುತ್ತೆ ಅಂತ ನಾವು ಮೇಲಕ್ಕೆ ಪೋಷಣೆ ಮಾಡಬಾರ್ದು. ಫಲದ ಮೂಲ ಬೇರು ಇದೆಯಲ್ಲ, ಆ ಬೇರಿಗೆ ನಾವು ಪೋಷಣೆ ಮಾಡಬೇಕು ಅಂತ ಹೇಳಿದ್ರನ್ನ ನಾವಿಲ್ಲಿ ಅನ್ವಯಿಸಿಕೊಳ್ಬೇಕು. ನಾವು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ. ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಅತಿ ಹೆಚ್ಚು ಪ್ರಮುಖ ಪಾತ್ರವನ್ನ ವಹಿಸುವಂತದ್ದು. ನಮ್ಗೆಲ್ಲ ಗೊತ್ತಿದೆ, ನೆಲ್ಸನ್ ಮಂಡೇಲಾ ಅಂತಕ್ಕಂಥವ್ರು, ಅವರು ಒಂದ್ ಕಡೆ ಹೇಳ್ತಾರೆ, ಎಜುಕೇಶನ್ ಈಸ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಜಗತ್ತನ್ನ ಪರಿವರ್ತನೆ ಮಾಡುವುದಕ್ಕೆ ಇರುವಂತ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಶಿಕ್ಷಣ ಅಂತಕ್ಕಂಥದ್ದು. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತ. ಇವತ್ತು ನಮ್ಗೇನಾದ್ರೂ ಅಲಂಕಾರಿಕವಾಗಿರುವಂತಹ ಭೌತಿಕ ವಸ್ತುಗಳು ಅಂದ್ರೆ ನಾವು ಚಿನ್ನ, ಒಡವೆ, ವಜ್ರ, ವೈಡೂರ್ಯ ಅಂತ ನಾವು ಭಾವಿಸಿದ್ದೇವೆ. ಅದಕ್ಕೆ ಮೀರಿದಂತಹ ಇನ್ನೊಂದು ಒಡವೆ ಯಾವುದು ಅಂದ್ರೆ ಮನುಷ್ಯನಿಗೆ ಭೂಷಣ ಪ್ರಾಯವಾಗಿರುವಂತದ್ದು, ಅದು ಶಿಕ್ಷಣ ಅಂತಕ್ಕಂಥದ್ದು. ನಮ್ಗೆ ಅಲಂಕಾರಿಕವಾಗಿರುವಂತಹ ವಸ್ತು ಯಾವುದು ಅಂದ್ರೆ ಅದು ಶಿಕ್ಷಣ ಅಂತಕ್ಕಂಥದ್ದು, ನಮ್ಗೆ ಭೂಷಣ ಪ್ರಾಯವಾಗಿರ್ತಕ್ಕಂಥದ್ದು. ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾ, ಪಾತ್ರದ್ವಾದನ ಮಾಪ್ನೋತಿ ಧನ ಧರ್ಮ ತತ ಸುಖಂ ಅಂತ. ಅಂದ್ರೆ ಶಿಕ್ಷಣವನ್ನ ಪಡ್ಕೊಂಡ್ರೆ ನಮ್ಗೆ ಎಲ್ಲ ರೀತಿ ನಾವು ಏನು ಕೇಳ್ತೀವೋ ಅದೆಲ್ಲ ಬಯಕೆಗಳು ಈಡೇರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಬದುಕಿನಲ್ಲಿ ಯಾವುದು ಪ್ರಧಾನ ಆಗಬೇಕು ಅಂದ್ರೆ ಶಿಕ್ಷಣವೇ ಪ್ರಧಾನ ಆಗಬೇಕು.
ಶಿಕ್ಷಣದಲ್ಲಿ ನಾವು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಅಂತ ಈಗ ಯೋಚನೆ ಮಾಡಬೇಕು. ವಚನಕಾರರು ಹೇಳಿದ್ದಾರೆ, ಬೇರಿಗೆ ಪೋಷಣೆಯನ್ನ ಮಾಡು, ಮೇಲೆ ಫಲವನ್ನ ನಿರೀಕ್ಷೆ ಮಾಡು ಅಂತ. ಈಗ ನೀವು ಬೇರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪೋಷಣೆಯನ್ನ ಮಾಡಬೇಕು ಅಂತ ಚಿಂತನೆಯನ್ನ ಮಾಡಬೇಕು. ಉತ್ತಮವಾಗಿರ್ತಕ್ಕಂಥ ಅಂಕಗಳು ಬರಬೇಕು ಅಂತಂದ್ರೆ ಈಗ ನಿಮ್ಮ ಬೋಧಕರು ನಿಮ್ಮ ಟೀಚರ್ಸ್ ಎಲ್ಲ ನೋಟ್ಸ್ ಕೊಟ್ಟಿರ್ತಾರೆ, ಚೆನ್ನಾಗಿ ಪಾಠ ಮಾಡಿರ್ತಾರೆ. ಮನೆಗೆ ಹೋಗಿ ಅದನ್ನ ಚೆನ್ನಾಗಿ ಕಂಠಪಾಠ ಮಾಡಿಬಿಟ್ರೆ ಉತ್ತಮವಾಗಿರ್ತಕ್ಕಂಥ ಅಂಕ ಬರುತ್ತೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ದೀವಿ ನಾವು. ಇದನ್ನ ನೀವು ತಲೆಯಿಂದ ತೆಗೆದು ಹಾಕಬೇಕು. ಇದು ಉತ್ತಮವಾಗಿರ್ತಕ್ಕಂಥ ಅಂಕ ಬರಬೇಕು ಅಂದ್ರೆ ನಾವು ಏನ್ ಮಾಡಬೇಕು ಅನ್ನೋದನ್ನ ಒಂದು ಉಪನಿಷತ್ತಿನ ವಾಣಿಯನ್ನ ನಾವು ಗಮನಿಸಬೇಕು. ಆ ಉಪನಿಷತ್ತು ಹೇಳುತ್ತೆ, ಶ್ರೋತವ್ಯಂ ಮಂತ್ರವ್ಯಂ ನಿಧಿಧ್ಯಾಸಿತವ್ಯಂ ಅಂತ. ನಮ್ಮ ವಿದ್ಯಾರ್ಥಿ ಜೀವನಕ್ಕೆ ಬಹಳ ಅನ್ವಯವಾಗುವಂತಹ 3 ಮಾತುಗಳು. ಶ್ರೋತವ್ಯಂ, ಚೆನ್ನಾಗಿ ಕೇಳಿಸಿಕೋ. ಮಂತ್ರವ್ಯಂ, ಚೆನ್ನಾಗಿ ಮನನವನ್ನ ಮಾಡಿಕೋ. ನಿಧಿಧ್ಯಾಸಿತವ್ಯಂ, ಹೋಗಿ ಅದನ್ನ ಚೆನ್ನಾಗಿ ಚಿಂತನೆಯನ್ನ ಮಾಡು. ನಾವೆಷ್ಟೇ ಕಂಠಪಾಠ ಮಾಡಿದ್ರು ಆ ಪರೀಕ್ಷಾ ಸಮಯಕ್ಕೆ ಅದು ಬರುತ್ತೆ ಅಷ್ಟೇನೆ. ಪರೀಕ್ಷೆಯನ್ನು ಬರೆದು ನಾವು ಹೊರಗಡೆ ಬಂದ್ರೆ ನಿಮ್ಗೆಲ್ಲ ಅನುಭವಕ್ಕೆ ಬಂದಿದೆ, ಎಲ್ಲ ಮರ್ತೋಗ್ಬಿಟ್ಟಿರುತ್ತೆ ನಮ್ಗದು. ಯಾಕಂದ್ರೆ ನಾವು ಅದನ್ನ ಕೇಳಿಸ್ಕೊಂಡಿರ್ತೀವಿ, ಒಂದೇ ಸತಿ ಅದನ್ನ ಬರೆದಿರ್ತೀವಿ ಅಷ್ಟೇ. ಮಂತವ್ಯಂ ನಿಧಿಧ್ಯಾಸಿತವ್ಯಂ ಮಾಡಿರೋದಿಲ್ಲ. ಕೇಳಿಸ್ಕೊಂಡಿದ್ದನ್ನ ಏನ್ ಮಾಡಬೇಕು, ಚೆನ್ನಾಗಿ ಮನನ ಮಾಡಿಕೊಳ್ಬೇಕು. ಮನನ ಮಾಡಿದ್ದನ್ನ ಚೆನ್ನಾಗಿ ಚಿಂತನೆಯನ್ನ ಮಾಡಬೇಕು. ಇದು ವಿದ್ಯಾರ್ಥಿ ಲಕ್ಷಣ. ನೀವು ಪಾಠದಲ್ಲಿ ತರಗತಿಯಲ್ಲಿ ಪಾಠವನ್ನ ಕೇಳ್ತಾ ಇರ್ತೀರಾ. ಒಂದು ತರಗತಿಯಲ್ಲಿ 10 ಜನ ಇದ್ರೆ ಎಲ್ಲರ ಫಲಿತಾಂಶ ಒಂದೇ ರೀತಿಯಾಗಿರೋದಿಲ್ಲ. ಕೆಲವು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನ ಕೊಡ್ತಾರೆ, ಕೆಲವರು ಮಧ್ಯಮ ವರ್ಗದವರು ಫಲಿತಾಂಶ, ಇನ್ನೊಂದು ಕೆಲವರು ಫಲಿತಾಂಶವನ್ನು ನಿರೀಕ್ಷೆ ಮಾಡಿದಷ್ಟು ಸಿಗೋದಿಲ್ಲ. ಯಾಕೆ ಅಂತಂದ್ರೆ ನೀವು ಗಮನ ಇಟ್ಟು ಪಾಠವನ್ನ ಕೇಳಿರೋದಿಲ್ಲ. ಈಗ ನಾನೇ ಎಷ್ಟೋ ಮಾತನ್ನ ಹೇಳ್ತಾ ಇದ್ದೀನಿ, ಎಷ್ಟೋ ವಿದ್ಯಾರ್ಥಿಗಳು ಎಲ್ಲೆಲ್ಲೋ ಕೇಳ್ತಾ ಇದ್ದಾರೆ. ಅವರ ಆಲೋಚನೆ ಏನೇನೋ ಇದೆ. ಅವರು ಯಾರದೇ ಮಾತುಗಳಾಗಿರ್ಬೋದು, ಅದನ್ನ ಏನ್ ಮಾಡಬೇಕು, ನೀವು ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ತರಗತಿಯಲ್ಲಿ ಉಪಾಧ್ಯಾಯರು ಏನಾದರೂ ಹೇಳ್ತಾ ಇರ್ತಾರೆ, ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ನಿಮ್ಮ ಶಾಲೆಯಲ್ಲಿ ಅನೇಕ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅನೇಕ ಗಣ್ಯರನ್ನ ಆಹ್ವಾನವನ್ನ ಕೊಡ್ತಾರೆ, ಅವ್ರದಷ್ಟು ಮೌಲ್ಯಯುತವಾಗಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ನೀವೆಲ್ಲ ಚೆನ್ನಾಗಿ ಏನ್ ಮಾಡಬೇಕು, ಕೇಳಿಸ್ಕೊಳ್ಬೇಕು. ಮನೆಯಲ್ಲಿ ತಂದೆ ತಾಯಿ ಸಾಕಷ್ಟು ಜೀವನಕ್ಕೆ ಬೇಕಾದಂತ ಪಾಠವನ್ನ ಹೇಳ್ತಾರೆ, ಉದ್ಯೋಗಕ್ಕೆ ಬೇಕಾದಂತ ಪಾಠವನ್ನ ಶಿಕ್ಷಕರು ಹೇಳಿದ್ರೆ, ಬದುಕಿಗೆ ಬೇಕಾಗಿರುವಂತಹ ಪಾಠವನ್ನ ಮನೆಯಲ್ಲಿರುವಂತಹ ತಂದೆ ತಾಯಿ ಅಜ್ಜ ಅಜ್ಜಿ ಹೇಳ್ತಾ ಇರ್ತಾರೆ. ಅವರ ಮಾತುಗಳನ್ನು ಸಹ ನೀವೇನ್ ಮಾಡಬೇಕು, ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡಿದ್ದನ್ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಈ ಕಿವಿಯಲ್ಲಿ ಕೇಳಿ ಏನ್ ಮಾಡ್ತಾರೆ ಕೆಲವರು, ಈ ಕಿವಿಯಲ್ಲೇ ಬಿಟ್ಬಿಡ್ತಾರೆ. ಅದಕ್ಕೆ ನೀವು ಬುದ್ಧಿವಂತರಾಗಕ್ಕೆ ಸಾಧ್ಯ ಆಗಿಲ್ಲ. ನೋಡಿ, ಎಲ್ಲಿ ನೀವು ಆದರ್ಶ ವಿದ್ಯಾರ್ಥಿ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂದ್ರೆ ಈ ಸೂತ್ರವನ್ನ ಅನುಸರಿಸಬೇಕು. ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಎ ಗುಡ್ ಲಿಸನರ್ ಈಸ್ ಎ ಗುಡ್ ಪರ್ಸನ್ ಅಂತ ಹೇಳ್ತಾರೆ. ಯಾರು ಚೆನ್ನಾಗಿ ಆಲಿಸುವಂತ ಸಾಮರ್ಥ್ಯ ಇರುತ್ತೋ ಅವನು ಬುದ್ಧಿವಂತ ಅಂತ. 10 ಜನ ವಿದ್ಯಾರ್ಥಿಯಲ್ಲಿ ಉತ್ತಮ ಫಲಿತಾಂಶ ಅವನಿಗೆ ಬಂತು ಅಂದ್ರೆ ಅವನು ಮೊದಲನೇ ಯಾವ ಸೂತ್ರವನ್ನ ಅಳವಡಿಸ್ಕೊಂಡಿರ್ತಾನೆ ಅಂದ್ರೆ ಪಾಠವನ್ನ ಚೆನ್ನಾಗಿ ಕೇಳಿಸ್ಕೊಂತಾ ಇರ್ತಾನೆ. ನಿಮ್ಗೆ 40 ರಿಂದ 45 ನಿಮಿಷ ಇರುತ್ತೆ ಒಂದು ತರಗತಿ. ಅದರಲ್ಲಿ ಒಂದು 20 ರಿಂದ 25 ನಿಮಿಷ ಶಿಕ್ಷಕರು ಬೋಧನೆಯನ್ನ ಮಾಡ್ತಾರೆ. ಆ 20 ರಿಂದ 25 ನಿಮಿಷವನ್ನ ನೀವು ಮನಸ್ಸನ್ನ ಯಾವುದೋ ಕಡೆಗೆ ನೀವು ಬಿಟ್ರೆ ನೀವು ಬದುಕಿನಲ್ಲಿ ಯಶಸ್ಸನ್ನ ಗಳಿಸಕ್ ಸಾಧ್ಯ ಇಲ್ಲ. ಅವ್ರು ಏನ್ ಹೇಳಿದ್ರು ಅಂತಾನೆ ನೀವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಮತ್ತೆ ನೀವು ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಚಿಂತನೆಯನ್ನ ಮಾಡೋದು ಹೇಗೆ? ಹಾಗಾಗಿ ಚೆನ್ನಾಗಿ ಕೇಳಿಸ್ಕೊಳ್ಬೇಕು. ಕೇಳಿಸ್ಕೊಂಡಂತ ವಿಚಾರವನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಈ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ. ಇದು ನೀವ್ ಯಾರು ಕಂಪ್ಯೂಟರ್ ಅಲ್ಲ, ನಾವೆಲ್ಲ ಮನುಷ್ಯರು. ಮನುಷ್ಯರಿಗೆ ಒಂದು ಗುಣ, ಅದು ಭಗವಂತನಿಂದ ಬಂದಂತ ಒಂದು ವರ ಅಂತಾನೆ ನಾವು ಭಾವಿಸ್ಬೇಕು. ಯಾವುದು ಅಂದ್ರೆ ಮರೆತೋಗೋದು ಅಂತಕ್ಕಂಥದ್ದು.
ಅದು ಭಗವಂತನಿಂದ ಬಂದಂತ ವರ ಅದು. ಕೆಲವು ಸತಿ ಈ ಮರವು ಅಂತಕ್ಕಂಥದ್ದು ವರವೂ ಆಗಿರುತ್ತೆ, ಕೆಲವು ಸತಿ ಶಾಪನೂ ಆಗಿರುತ್ತೆ. ಅದು ಯಾಕೆ ಈ ಭಗವಂತ ಈ ಮನುಷ್ಯನಿಗೆ ಈ ಗುಣವನ್ನ ಕೊಟ್ಟಿದ್ದಾನೆ ಅಂದ್ರೆ, ಕೆಲವೊಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ಕೆಲವೊಂದನ್ನ ಮರೆತೋಗಿ ಅಂತ. ದ್ವೇಷ, ಅಸೂಯೆ ಏನಾದ್ರೂ ಇದ್ರೆ ಅವನ್ನೆಲ್ಲ ಏನ್ ಮಾಡ್ಬೇಕು ನೀವು? ಮರಿಬೇಕು. ಪ್ರೀತಿ, ವಿಶ್ವಾಸ, ವಿಚಾರಗಳನ್ನ ನಾವು ಯಾವಾಗ್ಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ. ಈ ನೆನಪಲ್ಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ನಮ್ಗೆ. ಯಾವ್ದನ್ನ ಮರಿಬೇಕು ಅಂತ ಅನ್ಕೊಂತೀವೋ ಅದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಂತೀವಿ. ಯಾವುದನ್ನ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಕೊಂತೀವೋ ಅದನ್ನ ಚೆನ್ನಾಗಿ ಮರಿತೀವಿ ನಾವು. ಹೌದಲ್ವಾ? ಎಲ್ಲ ಹೂ ಅಂತ ಇದಾರೆ. ಹೌದು, ನಮ್ಮ ಹುಡುಗರೆಲ್ಲ ಇದೇ ಕೆಲಸ ಮಾಡ್ತಾ ಇರೋದು. ಇನ್ಮೇಲಿಂದ ನಿಮ್ ಜೀವನ ಏನಾಗ್ಬೇಕು? ಬದಲಾವಣೆ ಆಗಬೇಕು. ಅಂದ್ರೆ ಒಳ್ಳೇದನ್ನ ನಾವು ನೆನಪಲ್ಲಿ ಇಟ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಈ ನೆನಪಲ್ಲಿ ಇಟ್ಕೊಳೋದು ತುಂಬಾ ಕಷ್ಟ. ಯಾಕಂದ್ರೆ 20-25 ನಿಮಿಷದಲ್ಲಿ ಎಷ್ಟೋ ವಿಚಾರಗಳನ್ನ ಹೇಳ್ತಾರೆ, ಅದನ್ನೆಲ್ಲ ಕೇಳಿಸ್ಕೊಂಡಿರ್ತೀರಾ. ಈ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಆಲೋಚನೆಯನ್ನ ಮಾಡಬೇಕು. ಅದು ಹೇಗ್ ಸಾಧ್ಯ ಅಂದ್ರೆ, ಯಾವಾಗ್ಲೂ ನಿರಂತರ ಅಭ್ಯಾಸದಿಂದ ಆ ಮರೆತೋಗೋದನ್ನ ಏನ್ ಮಾಡಬಹುದು? ಸ್ವಲ್ಪ ನೀವು ಕಂಟ್ರೋಲ್ ಮಾಡಬಹುದು. ಹೌದಲ್ವಾ? ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಿರಂತರವಾಗಿರುವಂತ ಅಭ್ಯಾಸವನ್ನ ಮಾಡೋದನ್ನ ರೂಢಿಸಿಕೊಳ್ಳಬೇಕು. ನೀವೆಲ್ಲ ಒಲಿಂಪಿಕ್ಸ್ ಸ್ಪರ್ಧೆ ಗೊತ್ತಿದೆ ಅಲ್ವಾ? ಅನೇಕ ಏಷ್ಯನ್ ಕ್ರೀಡಾಕೂಟಗಳು ಗೊತ್ತಿದೆ. ಅದರಲ್ಲಿ ಅನೇಕ ಸ್ಪರ್ಧಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೋ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಸೋಲನ್ನ ಕಂಡಾಗ ಬೆಳಗ್ಗೆಯಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಹೋಗಿ ಅವರು ವಿಶ್ರಾಂತಿಯನ್ನ ತೆಗೆದುಕೊಂಡು ಹೋಗಲ್ಲ. ಮುಂದಿನ 4 ವರ್ಷಗಳ ನಂತರದಲ್ಲಿ ಬರುವಂತ ಒಲಿಂಪಿಕ್ ಸ್ಪರ್ಧೆಗೆ ನಾಳೆಯಿಂದನೇ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಅವರು ಅಭ್ಯಾಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಮರೆತೋಯ್ತು ಅಂತ ನಾವು ಅಲ್ಲಿಗೆ ಬಿಡಬಾರದು. ಮರೆತದ್ದನ್ನ ಏನ್ ಮಾಡಬೇಕು? ಮತ್ತೆ ಮತ್ತೆ ನಿರಂತರವಾಗಿರುವಂತ ಅಭ್ಯಾಸವನ್ನ ಮಾಡೋದ್ರಿಂದ ಅದು ನೆನಪಲ್ಲಿ ಇಟ್ಕೊಳ್ಬಹುದು. ಈಗ ಈ ಶಾಲೆಯಿಂದ ನಿಮ್ಮ ಮನೆ ಅನೇಕ ಒಂದ್ ಸ್ವಲ್ಪ ದೂರದಲ್ಲಿದೆ, ಹೌದಲ್ವಾ? ಯಾವತ್ತಾದ್ರೂ ಈ ಶಾಲೆಗೆ ಬರುವಂತ ಮಾರ್ಗವನ್ನ ನೀವು ಯಾವತ್ತಾದ್ರೂ ಮರ್ತಿದ್ದೀರಾ? ನೀವು ಮರ್ತ್ಬಿಟ್ಟು ಎಲ್ಲ ಬೇರೆ ಶಾಲೆಗೆ ಯಾವತ್ತಾದ್ರೂ ಹೋಗಿದ್ದೀರಾ? ಪ್ರಾರಂಭದಲ್ಲಿ ಒಂದಷ್ಟು ದಿವಸಗಳ ಕಾಲ ನಿಮ್ ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ, ಈ ಶಾಲೆಗೆ ಕರ್ಕೊಂಡು ಬರ್ತಾ ಇರ್ತಾರೆ, ಹೌದಲ್ವಾ? ಈ ದಾರಿ ಎಲ್ಲ ನೋಡಿರ್ತೀರಾ ನೀವು. ನನ್ನ ಶಾಲೆ ಅಂತ ಗುರುತಿಟ್ಕೊಂಡಿರ್ತೀರಾ. ಮಾರ್ಗ ಎಲ್ಲ ನೆನಪಲ್ಲಿರುತ್ತೆ. ಯಾಕಂದ್ರೆ ಆ ಮಾರ್ಗದಲ್ಲಿ ಸದಾ ಕಾಲ ನೀವು ಓಡಾಡ್ತಾ ಇರ್ತೀರಾ. ಹಾಗಾಗಿ ಇದೇ ನಮ್ಮ ಶಾಲೆ, ಈ ಶಾಲೆಗೆ ಇದೇ ಮಾರ್ಗದಲ್ಲಿ ಹೋಗ್ಬೇಕು ಅಂತ ನೆನಪು ಚೆನ್ನಾಗಿರುತ್ತೆ. ಅಂದ್ರೆ ನಿರಂತರವಾಗಿರುವಂತ ಅಭ್ಯಾಸ ಅಷ್ಟೇ ಅದು. ನೀವು ಪಾಠದಲ್ಲೂ ಅಷ್ಟೇನೆ ಮಗ್ಗಿಯನ್ನ ಹೇಳ್ಕೊಡ್ತಾರೆ, ಸರಳ ಲೆಕ್ಕಾಚಾರಗಳನ್ನ ಹೇಳ್ಕೊಡ್ತಾರೆ, ಅನೇಕ ಸೂತ್ರಗಳನ್ನ, ಫಾರ್ಮುಲಾಸ್ಗಳನ್ನ ಹೇಳ್ಕೊಡ್ತಾರೆ, ಥಿಯರೀಸ್ಗಳನ್ನ ಹೇಳ್ಕೊಡ್ತಾರೆ. ನೀವೇನ್ ಮಾಡಬೇಕು? ಬರೆದು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದು ನೆನಪಲ್ಲಿ ಉಳಿಬೇಕು ಅಂತಂದ್ರೆ ಅದನ್ನ ಚೆನ್ನಾಗಿ ಕೇಳಿಸ್ಕೊಂಡಿರ್ಬೇಕು ಅಷ್ಟೇ. ಇದಾದ್ಮೇಲೆ 3ನೇದು ಏನು ಅಂತಂದ್ರೆ, ಚೆನ್ನಾಗಿ ಚಿಂತನೆಯನ್ನ ಮಾಡಬೇಕು. ಅನೇಕ ವಿದ್ಯಾರ್ಥಿಗಳು ಚೆನ್ನಾಗಿ ಕೇಳಿಸ್ಕೊಂತಾರೆ, ನಂತರದಲ್ಲಿ ಅದನ್ನ ಚೆನ್ನಾಗಿ ತಿಳ್ಕೊಂತಾರೆ, ಪರೀಕ್ಷೆಗೆ ಅದನ್ನ ಚೆನ್ನಾಗೂ ಬರೀತಾರೆ. ಇದು ಸಾಮಾನ್ಯ ವಿದ್ಯಾರ್ಥಿಯ ಲಕ್ಷಣ. ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಯಾವುದು ಅಂದ್ರೆ, ಚೆನ್ನಾಗಿ ಚಿಂತನೆಯನ್ನ ಮಾಡಬೇಕು. ನಿಮ್ಗೆಲ್ಲ ಗೊತ್ತಿದೆ, E=mc² ಅಂತ ಒಂದು ಸೂತ್ರವನ್ನ ಕೊಟ್ರು. ಯಾರು ಕೊಟ್ಟಿದ್ದು? ಐನ್ಸ್ಟೀನ್ ಕೊಟ್ರು. ಗುರುತ್ವಾಕರ್ಷಣ ಬಲವನ್ನ ಕಂಡುಹಿಡಿದವರು ಯಾರು? ಗ್ರಾವಿಟೇಷನಲ್ ಫೋರ್ಸ್. ಐಸಾಕ್. ಆ ಗ್ರಾವಿಟೇಷನಲ್ ಫೋರ್ಸ್ ನ ಹೆಂಗ್ ಕಂಡುಹಿಡಿದ್ರು ಅವರು? ಏನು? ವೆರಿ ಗುಡ್. ಅವನು ಒಂದ್ ದಿವಸ ಮರದ ಕೆಳಗಡೆ ಕೂತಿದ್ದಾಗ ಅವನ ತಲೆ ಮೇಲೆ ಒಂದು ಹಣ್ಣು ಬಿತ್ತು. ನೀವು ಹಣ್ಣು ಬಿದ್ದ ತಕ್ಷಣ ಏನ್ ಮಾಡ್ತೀರಾ? ಎತ್ಕೊಂಡು ತಿಂತೀರಾ. ಅದು ನಾರ್ಮಲ್ ಸ್ಟೂಡೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು. ಆದ್ರೆ ಐನ್ಸ್ಟೀನ್ ಅವತ್ತು ಆತರ ಮಾಡಲಿಲ್ಲ. ಚಿಂತನೆ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಯಾಕೆ ಇದು ಕೆಳಗಡೆನೆ ಆಗ್ಬಿಟ್ಟು ಮೇಲಕ್ಕೆ ಯಾಕೆ ಹೋಗ್ಲಿಲ್ಲ? ನೋಡಿ, ಚಿಂತನೆಯನ್ನ ಮಾಡಿದ್ರೆ ನೀವು ಐನ್ಸ್ಟೀನ್ ಆಗ್ಬೋದು, ನೀವು ನ್ಯೂಟನ್ ಆಗ್ಬೋದು. ಅವತ್ತು ಐಸಾಕ್ ಅವರು ಆ ಚಿಂತನೆಯನ್ನ ಮಾಡಿದಕ್ಕೆ ಅವರು ಇವತ್ತು ನಮ್ಮ ಬೌದ್ಧ ಶಾಸ್ತ್ರದ ದಿಗ್ಗಜ ಅಂತ ಅವರು ಕರೆಸ್ಕೊಂಡ್ರು. ನಮ್ಮ ಎಲ್ಲರ ಜನಮಾನಸದಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ರು. ಆತರ ಅನೇಕ ವಿದ್ಯಾರ್ಥಿಗಳು ವಿಶೇಷವಾದಂತಹ ಏನ್ ಮಾಡ್ತಾರೆ? ಚಿಂತನೆಯನ್ನ ಮಾಡಿ
ಆದರ್ಶ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ಮುತ್ತಾರೆ. ಹಾಗಾದ್ರೆ ನಿಮಗೆ ಗೊತ್ತು, ಸಾಮಾನ್ಯ ವಿದ್ಯಾರ್ಥಿಗೂ ಆದರ್ಶ ವಿದ್ಯಾರ್ಥಿಗೂ ಇಷ್ಟೇ ವ್ಯತ್ಯಾಸ ಇರುವಂತದ್ದು. ಶ್ರೋತವ್ಯಂ, ಮಂತವ್ಯಂ, ನಿಧಿಧ್ಯಾಸಿತವ್ಯಂ. ಚೆನ್ನಾಗಿ ಆಲಿಸ್ಕೊಳ್ಬೇಕು, ಚೆನ್ನಾಗಿ ಕೇಳಿಸ್ಕೊಳ್ಬೇಕು, ಆನಂತರದಲ್ಲಿ ಅದನ್ನ ಚಿಂತನೆಯನ್ನ ಮಾಡಬೇಕು. ತರಗತಿಯಲ್ಲಿ ಶಿಕ್ಷಕರು ಎಷ್ಟೋ ವಿಚಾರಗಳನ್ನ ಹೇಳಿರ್ತಾರೆ. ಆ ಹೇಳಿದಂತ ವಿಚಾರಗಳನ್ನ ಒಂದಷ್ಟು ಸಮಯ ಏನ್ ಮಾಡಬೇಕು, ಯಾಕೆ ಈ ತರ ಹೇಳೋದು, ಈ ತರ ಯಾಕೆ ಆಗ್ಲಿಲ್ಲ. ನೋಡಿ, ನಿಮ್ಗೆಲ್ಲ ಒಂದು ಉದಾಹರಣೆ ಅಂದ್ರೆ, ಒಂದು ಕಲ್ಲನ್ನ ತೆಗೆದುಕೊಂಡು ರೂಮ್ ಒಳಗಡೆ ಇಡೋಣ, ಇನ್ನೊಂದು ಕಲ್ಲನ್ನ ತೆಗೆದುಕೊಂಡು ಹೊರಗಡೆ ಇಡೋಣ. ಈಗ ಇವೆರಡರಲ್ಲಿ ಒಂದು ವ್ಯತ್ಯಾಸವನ್ನ ಕಾಣ್ಬೋದು. ಏನ್ ವ್ಯತ್ಯಾಸ ಕಾಣ್ಬೋದು? ಸ್ವಲ್ಪ ಹತ್ರ ಹೇಳ್ದಂಗೆ ಹೇಳು. ಅಲ್ಲಿ ಏನ್ ವ್ಯತ್ಯಾಸ ಹೇಳೋದು? ಒಂದು ಶಾಲೆ ಒಳಗಡೆ ಇಟ್ಟಿದ್ದೀನಿ ಒಂದ್ ಕಲ್ಲನ್ನ, ಈ ಸಂದರ್ಭದಲ್ಲಿ ಅದನ್ನ ಹೊರಗಡೆ ಇಟ್ಟಿದ್ದೀನಿ ನಾನು. ವಿದ್ಯಾರ್ಥಿಗಳನ್ನೆಲ್ಲ ಈ ಕಡೆ ಕುಂಡಿಸ್ತೇ ಅಲ್ವಾ ನಾನು? ಯಾಕೆ? ಕಲ್ಲು ಒಳಗಡೆ ಇದ್ರೆ ಏನಾಗಿರುತ್ತೆ, ತಣ್ಣಗಿರುತ್ತೆ. ಹೊರಗಡೆ ಇಟ್ಟಾಗ ಅದು ಬಿಸಿ ಆಗುತ್ತೆ. ಯಾಕೆ ಬಿಸಿ ಆಯ್ತು? ಒಳಗಡೆಗೆ ಯಾಕೆ ಬಿಸಿ ಆಗಿಲ್ಲ? ಸೂರ್ಯನ ಬೆಳಕು ಒಳಗಡೆ ಹೋಯ್ತಲ್ಲ, ಸೂರ್ಯನ ಶಾಖದಿಂದ ಅದು ಬಿಸಿ ಆಯಿತು ಅಂತ ನಾವು ಚಿಂತನೆಯನ್ನ ಮಾಡಬೇಕು. ಸೂರ್ಯನ ಶಾಖದಿಂದ ಯಾವ ತರ ಅದು ಬಿಸಿ ಆಯಿತು ಅಂತ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತ ವಿಚಾರ, ಹೌದಲ್ವಾ? ಸೂರ್ಯನ ಶಾಖಕ್ಕೆ ಇಟ್ಟಾಗ ಕಲ್ಲು ಬಿಸಿ ಆಗುತ್ತದೆ. ಯಾವ ತರ ಬಿಸಿ ಆಗುತ್ತೆ ಅನ್ನೋದೇ ಚಿಂತನೆ ಮಾಡುವಂತದ್ದು. ಇವೆಲ್ಲ ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿದ್ದೀರಾ. ಇವರೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಲ್ವಾ? ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಲ್ಲ. ಕೈನೆಟಿಕ್ ಎನರ್ಜಿ, ಪಾರ್ಟಿಕಲ್ಸ್ ಯಾವಾಗಲೂ ಮೂಮೆಂಟ್ಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಅದಕ್ಕೆ ಒಂದು ಎನರ್ಜಿ ಗೈನ್ ಆಗುತ್ತೆ, ಹೌದಲ್ವಾ? ತಣ್ಣಗಿರುವಂತ ಕಲ್ಲಲ್ಲಿ ಪಾರ್ಟಿಕಲ್ ಮೂಮೆಂಟ್ಸ್ ತುಂಬಾ ಕಮ್ಮಿ ಇತ್ತು. ಅದನ್ನ ಹೊರಗಡೆ ಇಟ್ಟಾಗ ಸೂರ್ಯನ ಶಾಖಕ್ಕೆ ಆ ಕಣಗಳಿಗೆಲ್ಲ ಪಾರ್ಟಿಕಲ್ಸ್ ಅದ್ರ ವೆಲಾಸಿಟಿ ಏನಾಯ್ತು, ಇನ್ಕ್ರೀಸ್ ಆಯ್ತು. ಅದಕ್ಕೆ ಬಿಸಿ ಆಯ್ತು. ಎರಡು ಕೈಯನ್ನ ಮುಚ್ಚಿದಾಗ ಕೈ ಬಿಸಿ ಆಗುತ್ತಲ್ವಾ? ಇದೆಲ್ಲ ಯೋಚನೆ ಮಾಡಬೇಕು, ಇಂಥವೆಲ್ಲ ಚಿಂತನೆಯನ್ನ ಮಾಡಬೇಕು ನಾವು ಯಾವಾಗ. ನೀವು ಸಹ ವಿದ್ಯಾರ್ಥಿಗಳಾಗಬೇಕು. ಯಾವಾಗಾದ್ರೂ ನೀವು ಚಿಂತನೆಯನ್ನ ಮಾಡಿದ್ರೆ ವಿದ್ಯಾರ್ಥಿಗಳಾಗ್ಬೋದು. ಇಲ್ಲಾಂದ್ರೆ ಚಿಂತನೆ ಮಾಡ್ದಂಗೆ ಸುಮ್ಮನೆ ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ ಅಂತ ನೀವು ಬೇರೆಯವ್ರ ಮಾತನ್ನ ಯಾವುದನ್ನು ಕೇಳ್ದಂಗಿದ್ರೆ ನೀವು ಸಾಮಾನ್ಯ ವಿದ್ಯಾರ್ಥಿಗಳಷ್ಟೇ ಆಗಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನಿಮ್ ಬದುಕಿನಲ್ಲಿ ಏನ್ ಮಾಡಬೇಕು ಅಂದ್ರೆ ಈ 3 ಸೂತ್ರಗಳನ್ನ ಅಳವಡಿಸ್ಕೊಳ್ಬೇಕು. ಚೆನ್ನಾಗಿ ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಂಡಿದ್ದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕು, ನೆನಪಲ್ಲಿ ಇಟ್ಕೊಂಡಿದ್ದನ್ನ ಚೆನ್ನಾಗಿ ಚಿಂತನೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಇದ್ರ ಜೊತೆಗೆ ವಿದ್ಯಾರ್ಥಿಗಳು ಒಂದಷ್ಟು ಗುಣಗಳನ್ನ ಅಳವಡಿಸಿಕೊಳ್ಳಬೇಕು. ಯಾಕಂದ್ರೆ ಇವತ್ತು ಆಧುನಿಕ ಯುಗ, ಇದು ತಂತ್ರಜ್ಞಾನ ಯುಗ. ಸಾಕಷ್ಟು ತಂತ್ರಜ್ಞಾನ ಬೆಳೀತಾ ಇದೆ. ಎಲ್ಲಾ ಕಡೆ ಸ್ಪರ್ಧಾತ್ಮಕತೆಯನ್ನ ನಾವು ಕಾಣ್ತೀವಿ. ಸ್ಪರ್ಧಾ ಜಗತ್ತು ಇವತ್ತು. ಈ ಕಾಂಪಿಟೇಷನ್ ಅನ್ನೋದು ಎಲ್ಲ ಕ್ಷೇತ್ರಗಳಿದೆ. ಅದರಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಇದೆ. ಇವತ್ತು ನೀವೆಲ್ಲ ಕೇಳ್ತಾ ಇದ್ದೀರಾ, 100ಕ್ಕೆ 100 ಅಂಕಗಳನ್ನು ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನೇ ಹೆಚ್ಚಾಗಿದೆ. ಅಷ್ಟು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಬೇಕಾದ್ರೆ ನಮ್ಮ ಆಲೋಚನೆಗಳು ಯಾವ ತರ ಇರಬೇಕು ಅಂದ್ರೆ, ನಾವು ಆದಷ್ಟು ಕೌಶಲ್ಯಗಳನ್ನ ರೂಪಿಸಿಕೊಳ್ಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ನಿಮ್ಮಲ್ಲಿ ಸ್ಕಿಲ್ ಇರಬೇಕು. ಯಾವಾಗ ನಿಮ್ಮಲ್ಲಿ ಒಂದು ವಿಶೇಷವಾದಂತ ಒಂದು ಸ್ಕಿಲ್ ಅಂತಂದ್ರೆ, ಬೇರೆ ಮಕ್ಕಳು ನೋಡಿ ಕೆಳಗಡೆ ಎಷ್ಟೋ ವಿದ್ಯಾರ್ಥಿಗಳು ಕೂತ್ಕೊಂಡವ್ರೆ. ನಿಮ್ಮಲ್ಲಿ ಒಂದು ವಿಶೇಷವಾದಂತ ಸ್ಕಿಲ್ ಯಾವುದು ಅಂತಂದ್ರೆ, ಅದ್ಭುತವಾಗಿರುವಂತ ಪ್ರಾರ್ಥನೆಯನ್ನ ಮಾಡ್ತೀರಾ ನೀವೆಲ್ಲ. ಕೆಳಗಡೆ ಕೂತಿರುವಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ನೀವು ಹೇಳಿದಂತ ಪ್ರಾರ್ಥನೆ ಬರೋದೇ ಇಲ್ಲ. ನೋಡಿ, ಇದು ಕೌಶಲ್ಯ. ಇದ್ರ ಜೊತೆಗೆ ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಬೇಕು. ಏನು ಸೃಜನಶೀಲತೆ? ಕ್ರಿಯೇಟಿವಿಟಿ ಅಂತ ಕರಿತೀವಿ ನಾವು. ಯಾವುದನ್ನ ಕ್ರಿಯೇಟಿವಿಟಿ ಅಂತ ಕರಿತೀವಿ? ನೋಡಿ, ನಿಮ್ಮ ಕತ್ತನ್ನ ಸ್ವಲ್ಪ ಆ ಕಡೆ ತಿರುಗಿಸಿ ಅಲ್ಲೊಂದು ಕಟ್ಟಡವನ್ನ ಕಟ್ತಾ ಇದ್ದಾರೆ. ಒಂದಾನೊಂದು ಕಾಲದಲ್ಲಿ ನಿಮ್ಮ ಊರು ಹೇಗಿತ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ, ಹೌದಲ್ವಾ? ನಿಮ್ಮ ಮನೆಗಳೆಲ್ಲ ಹೆಂಚಿನ ಮನೆಗಳಾಗಿತ್ತು, ಗುಡಿಸಲಿನ ಮನೆ ಆಗಿತ್ತು.
ಆದ್ರೆ ಇವತ್ತು ಮನೆಯ ವಿನ್ಯಾಸ ಏನಾಗಿದೆ, ಬದಲಾವಣೆ ಆಗಿದೆ. ಅದರ ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆ ಆಗ್ತಾ ಇದೆ. ಯಾವುದೋ ಒಬ್ಬ ಇಂಜಿನಿಯರ್